ಏಪ್ರಿಲ್ ತಿಂಗಳ ಮಾಸಿಕ ಪಕ್ಷಿ ನೋಟ ಬೆಂಗಳೂರು ನಗರದ ಪೊಲೀಸರ ಕಾರ್ಯಾಚರಣೆಗಳು ಮತ್ತು ಅವರ ಕರ್ತವ್ಯಗಳು ಏನೇನು ಮಾಡಿದ್ದಾರೆ, ಯಾವುದ್ಯಾವುದರಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟವನ್ನು ಪ್ರತಿ ತಿಂಗಳ ಹಾಗೆ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಏಪ್ರಿಲ್ ತಿಂಗಳಲ್ಲಿ ಈ ಮಾದಕ ವಸ್ತುಗಳ ವಿರುದ್ಧದ ನಮ್ಮ ಸಮರ ಏನಿದೆ ಅದು ಕೂಡ ಮುಂದುವರೆದಿತ್ತು. ಅದರಲ್ಲಿ ನಾವು ಒಟ್ಟು 32 NDPS ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ. ಜೊತೆಗೆ ಓರ್ವ ವಿದೇಶಿ ಪ್ರಜೆ ಸೇರಿದಂತೆ ಒಟ್ಟು 59 ಆರೋಪಿಗಳನ್ನು ಬಂಧಿಸಲಾಗಿದೆ. ಮತ್ತು ಈ 208 kg ಗಾಂಜಾ, 22 ಗ್ರಾಂ ಹೆರಾಯಿನ್, 1 kgಗೂ ಹೆಚ್ಚು MDMA ಹಾಗೂ ಈ 38 ಸಂಖ್ಯೆಯ ಟೈಡಾಲ್ ಮಾತ್ರೆಗಳನ್ನು ಈ ಸಂದರ್ಭದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ಇತರ ಅನೈತಿಕ, ಅಕ್ರಮ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳು ಬೆಂಗಳೂರು ನಗರದಲ್ಲಿ ಈ ಗ್ಯಾಮ್ಲಿಂಗ್ ಇರ್ಬೋದು, ಆನ್ಲೈನ್ ಬೆಟ್ಟಿಂಗ್ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಅಂತಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಪೊಲೀಸರು ಒಟ್ಟು 188 ಪ್ರಕರಣಗಳನ್ನು ದಾಖಲಿಸಿ ಇದ್ದಾರೆ. ಮತ್ತು 366 ಆರೋಪಿಗಳನ್ನು ಇದರಲ್ಲಿ ಈ ಎಲ್ಲ ಚಟುವಟಿಕೆಯಲ್ಲಿ ಭಾಗವಾಗಿದ್ದರನ್ನು ಪೊಲೀಸರು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಕೈಗೊಂಡಿರತಕ್ಕಂಥ ಪ್ರಕ್ರಿಯೆ 670 PR ಪ್ರಕರಣಗಳು, ಅಂದರೆ ಈ ಪ್ರಿವೆಂಟಿವ್ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಕೈಗೊಂಡಿರ್ತಕ್ಕಂತಹ ಪ್ರಕ್ರಿಯೆಗಳು 670 PR ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಜೊತೆಗೆ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾನೂನು ಬಾಹಿರ ಅಥವಾ ಡಿಸ್ರಪ್ಷನ್ನಲ್ಲಿ ಭಾಗವಾಗುವುದಿಲ್ಲ ಅಂತ ಏನು ಮುಚ್ಚಳಿಕೆಯನ್ನು ಕೊಟ್ಟಿದ್ದರು, ಅದರ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಒಬ್ಬ ವ್ಯಕ್ತಿಯಿಂದ 32,000ಗಳ ಬಾಂಡ್ ಮೌಲ್ಯದ ಮೊತ್ತವನ್ನು ಪೊಲೀಸರು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ನಂತರ ಈ LPR ಪ್ರಕರಣಗಳು, ತಲೆಮರೆಸಿಕೊಂಡಿರ್ತಕ್ಕಂತಹ ಪ್ರಕರಣಗಳು, ಲಾಂಗ್ ಪೆಂಡಿಂಗ್ ಕೇಸಸ್ ಏನಿದ್ದಾವೆ ಅವುಗಳಲ್ಲಿ ಪೊಲೀಸರು ಒಟ್ಟು 12 ಈ ರೀತಿಯ ಹಳೆಯ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಇದರಲ್ಲಿ 1996ರ ಒಂದು ಪ್ರಕರಣ ಅತ್ಯಂತ ಹಳೆಯದಾಗಿದ್ದರೆ, ಇತ್ತೀಚಿನ ಪ್ರಕರಣ ಅಂದರೆ 2014ರದ್ದು. ಅದೇ ರೀತಿಯಾಗಿ ಬೇಲ್ ಜಂಪ್ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆಯೂ ಕೂಡ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಹಾಗೆ ಪ್ರೊಕ್ಲಮೇಷನ್ ಆಗಿರ್ತಕ್ಕಂಥ ಅಫೆಂಡರ್ಸ್ ಏನಿದ್ದಾರೆ ಅವರನ್ನು ಬಂಧಿಸಾಗಲೂ ಕೂಡ ಕಾನೂನಿನ ಅಡಿಯಲ್ಲಿ ಇವೆಲ್ಲ ಶಿಕ್ಷಾರ್ಹ ಅಪರಾಧಗಳಾಗಿರೋದ್ರಿಂದ ಅವರ ಮೇಲೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಆ ರೀತಿಯಲ್ಲಿ ಒಟ್ಟು 12 ಈ ರೀತಿ ಯಾರು ಬೇಲ್ ಜಂಪ್ ಮಾಡಿದ್ರು ಅಂಥವ್ರ ಮೇಲೆ 209 BNS ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದರೆ 35 ಆರೋಪಿಗಳನ್ನು ಈ ಪ್ರೊಕ್ಲಮೇಷನ್ ಅಡಿಯಲ್ಲಿ 269 ಅಥವಾ ಉಲ್ಟಾ ಆಯ್ತು ಅನಿಸುತ್ತೆ, ಪ್ರೊಕ್ಲಮೇಷನ್ ನೋಟಿಸಿರ್ತಕ್ಕಂಥ 12 ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ 209 BNS ಅಡಿಯಲ್ಲಿ ಮತ್ತು 35 ಆರೋಪಿಗಳೇನು ಬೇಲ್ ಜಂಪ್ ಮಾಡಿದ್ರು, ಅಂದರೆ ಅವ್ರ ಮೇಲೆ ಏನು NBW ಆಗಿತ್ತು ಅವರುಗಳ ಮೇಲೆ 269 BNS ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡಿರ್ತಾರೆ. ಇನ್ನು ರೌಡಿಗಳ ವಿರುದ್ಧವೂ ಕೂಡ ನಮ್ಮ ನಿರಂತರ ಕಾರ್ಯಾಚರಣೆ ನಡೀತಾ ಇರ್ತದೆ. ನಿರಂತರವಾಗಿ ಅವರ ಮನೆಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಜೊತೆಗೆ ಯಾರು ಈ ಅಬ್ಸ್ಕಾಂಡಿಂಗ್ ಅಥವಾ OV ರೌಡಿಗಳಿದ್ದರೂ ಅವರನ್ನು ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಯಾರು ನ್ಯಾಯಾಲಯಗಳಿಗೆ ಹಾಜರಾಗೋದಿಲ್ಲ, NBW ಇರುತ್ತೆ ಅಂಥವರನ್ನು ಬಂಧಿಸ್ತಕ್ಕಂಥದ್ದು, ಅದನ್ನು ಕೂಡ ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ರೀತಿಯಲ್ಲಿ ಒಟ್ಟು 10 ತಲೆಮರೆಸಿಕೊಂಡಿರ್ತಕ್ಕಂಥ ರೌಡಿಗಳನ್ನು ಈ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚಿ ಅವರನ್ನು ಬಂಧಿಸಿದ್ದಾರೆ. ಜೊತೆಗೆ ಒಬ್ಬ ರೌಡಿಯನ್ನು ಗೂಂಡಾ ಕಾಯ್ದೆ ಅಡಿಯಲ್ಲಿಯೂ ಕೂಡ ಬಂಧಿಸಿ ಕ್ರಮ ವಹಿಸಲಾಗಿದೆ. ಒಟ್ಟು ರೌಡಿಗಳ ಮೇಲೆ 600 ಭದ್ರತಾ ಕಾಯ್ದೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಜೊತೆಗೆ ಈ ಪ್ರೊಕ್ಲಮೇಷನ್ ಇರ್ತಕ್ಕಂಥ 3 ರೌಡಿಗಳನ್ನು ಬಂಧಿಸಿ ಅವರ ಮೇಲೆ ಈ 209 BNS ಅಡಿಯಲ್ಲಿ ಕ್ರಮ ಕೈಗೊಂಡಿದೆ. ಹಾಗೆಯೇ ಈ ಬೇಲ್ ಜಂಪ್ ಮಾಡಿರ್ತಕ್ಕಂಥ 12 ರೌಡಿಗಳ ಮೇಲೆ ನಾವು 229A ಅಡಿಯಲ್ಲಿ ಅಂದರೆ 269 BNS ಅಡಿಯಲ್ಲಿ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಇನ್ನು 2025ನೇ ಸಾಲಿನ ಏಪ್ರಿಲ್ ತಿಂಗಳಲ್ಲಿ ಈ ಮೊಬೈಲ್ ಫೋನ್ಗಳನ್ನು ನಾವು ಸಾಕಷ್ಟು ಸಂಖ್ಯೆಯಲ್ಲಿ ರಿಕವರಿ ಮಾಡ್ತಾಯಿದ್ದೇವೆ. ನಿರಂತರವಾಗಿ ಈ ಯಾರು ಮೊಬೈಲ್ ಕಳೆದುಕೊಂಡಿರ್ತಾರೆ ಅಥವಾ ಸ್ನ್ಯಾಚಿಂಗ್ ಆಗಿರ್ತೇವೆ ಅಂಥಗಳನ್ನು ನಾವು ಇಲಾಸ್ಟ್ ಮುಖಾಂತರ ಮತ್ತು CEIR ಪೋರ್ಟಲ್ ಮುಖಾಂತರ ಅವುಗಳನ್ನು ರಿಕವರಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರು ನಗರದ ಎಲ್ಲ ಕಡೆಗಳಲ್ಲೂ ಕೂಡ ಒಟ್ಟು 4121 ಮೊಬೈಲ್ಗಳು ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಕಳೆದು ಹೋಗಿರ್ತಕ್ಕಂಥದ್ದು, ಮಿಸ್ಪ್ಲೇಸ್ ಆಗಿರ್ತಕ್ಕಂಥದ್ದು, ಆ ರೀತಿ ಆಗಿರ್ತಕ್ಕಂಥದ್ರಲ್ಲಿ ಒಟ್ಟು 1281 ಮೊಬೈಲ್ ಫೋನ್ಗಳನ್ನು CEIR ಪೋರ್ಟಲ್ ಮುಖಾಂತರ ಟ್ರೇಸ್ ಮಾಡಲಾಗಿದೆ. ಜೊತೆಗೆ 588 ಮೊಬೈಲ್ ಫೋನ್ಗಳನ್ನು ರಿಕವರಿ ಕೂಡ ಮಾಡಿದ್ದೇವೆ ಮತ್ತು 539 ಮೊಬೈಲ್ ಫೋನ್ಗಳನ್ನು ಅದರ ವಾರಸುದಾರರಿಗೆ ನಾವು ಹಿಂತಿರುಗಿಸಿದ್ದೇವೆ. ಹಾಗೆ ಈ ಅನಧಿಕೃತವಾಗಿ ಬೆಂಗಳೂರು ನಗರದಲ್ಲಿ ವಾಸ ಇರತಕ್ಕಂತಹ ಈ ವಿದೇಶಿ ವ್ಯಕ್ತಿಗಳೇನಿದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಅವರನ್ನು ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಅವರನ್ನು ಅವರ ದೇಶಗಳಿಗೆ ಗಡೀಪಾರು ಮಾಡ್ತಕ್ಕಂಥದ್ದು, ಅಂದರೆ ವಾಪಸ್ ಕಳಿಸ್ತಕ್ಕಂಥದ್ದು, ಆ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಅದರಲ್ಲಿ ಒಟ್ಟು 20 ಈ ರೀತಿ ಅನಧಿಕೃತವಾಗಿ ದೇಶದಲ್ಲಿ ನೆಲೆಸಿರ್ತಕ್ಕಂತಹ ವಿದೇಶಿ ವ್ಯಕ್ತಿಗಳನ್ನು ನಾವು ಏಪ್ರಿಲ್ ತಿಂಗಳಲ್ಲಿ ಡಿಪೋರ್ಟ್ ಮಾಡಿದ್ದೇವೆ. ಹಾಗೆಯೇ
ಒಟ್ಟು 6 ಜನ ಈ ವಿದೇಶಿ ವ್ಯಕ್ತಿಗಳೇನಿದ್ದಾರೆ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದು ಅವರನ್ನು ನಾವು ಬಂಧಿಸಿದ್ದೇವೆ. ಇನ್ನು ಕೊನೆಯದಾಗಿ ಈ ಶಿಕ್ಷೆ ನ್ಯಾಯಾಲಯಗಳಲ್ಲಿ ಶಿಕ್ಷೆ ಆಗಿರ್ತಕ್ಕಂತಹ ಪ್ರಕರಣಗಳು ಅಥವಾ ನ್ಯಾಯಾಲಯದಲ್ಲಿ ವಿಲೇವಾರಿ ಆಗಿರ್ತಕ್ಕಂತಹ ಪ್ರಕರಣಗಳು ಒಟ್ಟು 1182 ಪ್ರಕರಣಗಳು ನ್ಯಾಯಾಲಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ ವಿಲೇವಾರಿ ಆಗಿದ್ದಾವೆ. ಅದರಲ್ಲಿ 565 ಪ್ರಕರಣಗಳು ಶಿಕ್ಷೆಯಲ್ಲಿ ಅಂತ್ಯ ಆಗಿದ್ದಾವೆ. ಇದರಲ್ಲಿ 806ಕ್ಕೂ ಹೆಚ್ಚು ಆರೋಪಿಗಳು ಇದರಲ್ಲಿ ಇದ್ದಾರೆ. ಜೀವಾವಧಿ ಅಂದರೆ 14 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟು ಒಟ್ಟು 6 ಪ್ರಕರಣಗಳಲ್ಲಿ 13 ಆರೋಪಿಗಳು. ಹಾಗೆಯೇ 10ರಿಂದ 14 ವರ್ಷ ಯಾವುದೂ ಇಲ್ಲ. 7 ವರ್ಷದಿಂದ 10 ವರ್ಷ 1 ಪ್ರಕರಣ, 3ರಿಂದ 7 ವರ್ಷ 1 ಪ್ರಕರಣ, 1ರಿಂದ 3 ವರ್ಷ 2 ಪ್ರಕರಣ, 1 ವರ್ಷಕ್ಕಿಂತ ಕಡಿಮೆ 6 ಪ್ರಕರಣಗಳು ಮತ್ತು 549 ಪ್ರಕರಣಗಳಲ್ಲಿ ದಂಡವನ್ನು ಪೊಲೀಸರು ನ್ಯಾಯಾಲಯದಲ್ಲಿ ವಿಧಿಸಲಾಗಿದೆ. ಇದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೊಲೆ ಮತ್ತು ಇತರ ಪಾಕ್ಸೋ ಅತ್ಯಾಚಾರ ಪ್ರಕರಣಗಳು ಇದರಲ್ಲಿ ಇದ್ದಾವೆ. ಜೊತೆಗೆ ಇತರ ಪ್ರಕರಣಗಳು ಕೂಡ ಅದು ಕಳ್ಳತನದಿರ್ಬೋದು ಅಥವಾ ಅತಿಕ್ರಮ ಪ್ರವೇಶ ಇರ್ಬೋದು ಅಥವಾ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ 2 ವರ್ಷ 1 ತಿಂಗಳ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಾಗೆಯೇ PDPP ಆ್ಯಕ್ಟ್, ಈ ಪ್ರಿವೆನ್ಷನ್ ಆಫ್ ಡಿಸ್ಟ್ರಕ್ಷನ್ ಟು ಪಬ್ಲಿಕ್ ಪ್ರಾಪರ್ಟೀಸ್ ಆ್ಯಕ್ಟ್ ಏನಿದೆ ಅದರಲ್ಲಿ ಒಬ್ಬ ಆರೋಪಿಗೆ 1 ದಿವಸದ ಶಿಕ್ಷೆ ಅಂದರೆ ದಿಸ್ ದ ಮಿನಿಮಮ್ ಸೆಂಟೆನ್ಸ್ ಗಿವನ್ ಮತ್ತು 10,000 ದಂಡವನ್ನು ವಿಧಿಸಿದ್ದಾರೆ. ಅದೇ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ 3 ಜನರ ಮೇಲೆ 6 ತಿಂಗಳ ಶಿಕ್ಷೆ, ಹಾಗೆಯೇ ಲಾಫುಲ್ ಕಸ್ಟಡಿಯಿಂದ ಎಸ್ಕೇಪ್ ಆಗಿರ್ತಕ್ಕಂತಹ ವ್ಯಕ್ತಿಯ ಮೇಲೆ 30 ದಿವಸಗಳ ಶಿಕ್ಷೆ, ಜೊತೆಗೆ ಈ ಅಪಘಾತದಲ್ಲಿ ಮರಣವನ್ನು ಉಂಟು ಮಾಡಿದ್ದಕ್ಕಾಗಿ ಒಬ್ಬ ವ್ಯಕ್ತಿಗೆ 30 ದಿನಗಳ ಶಿಕ್ಷೆ. ಈ ರೀತಿ ಈ ಎಲ್ಲ ಪ್ರಕರಣಗಳಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ವಿಕ್ಷನ್ಗಳನ್ನು ಪೊಲೀಸರು ಪಡಿತಾ ಇರತಕ್ಕಂಥದ್ದು ಕೂಡ ಸಂತೋಷದಾಯಕ ವಿಚಾರ.